ಚನ್ನಮನೆ ಕಿತ್ತೂರಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾದ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಇದನ್ನು ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾದ ಗ್ರಾಮ ಲೆಕ್ಕಾಧಿಕಾರಿಗಳು ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಮುಷ್ಕರ ಕೈಬಿಡುವ ಮಾತೇ ಇಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಈ ಮುಷ್ಕರದಲ್ಲಿ ಎಂಎ ಜಕಾತಿ ಅಧ್ಯಕ್ಷರು, ಕಿತ್ತೂರು ತಾಲೂಕಾ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಕಿತ್ತೂರು, ಶ್ರೀಮತಿ ಶ್ರೀದೇವಿ ಗಾಣಿಗೇರ್ ಕಲಭಾವಿ, ಶ್ರೀಮತಿ ತೇಜಸ್ವಿನಿ ಮಾಸೇಕರ್ ದಾಸ್ತಿಕೊಪ್ಪ, ಕೊಂಡಿಕೊಪ್ಪ ಹಾಗೂ ಕೆ ಹುಬ್ಬಳ್ಳಿ ಹಾಗೂ ನಿರ್ದೇಶಕರು, ಬೆಳಗಾವಿ ಜಿಲ್ಲಾ ಕಂದಾಯ ನೌಕರರ ಸಂಘ ಬೆಳಗಾವಿ, ಈರಣ್ಣ ರಾಯಪ್ಪ ಕರಡಿ ತುರುಮರಿ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಘಟಕ ಕಿತ್ತೂರು, ಆರ್ ಡಿ ಜಾಧವ್ ಬೈಲೂರು ಹಾಗೂ ಅಧ್ಯಕ್ಷರು, ಎನ್ಪಿ ನೌಕರರ ಸಂಘ ತಾಲೂಕಾ ಘಟಕ ಕಿತ್ತೂರು, ಎಸ್ಸಿ ಸಿದ್ದೋಂಚರ್ ದೇವಗಾಂವ್, ಎಂಜಿ ಪತ್ತಾರ್ ತಿಗಡೊಳ್ಳಿ, ಮಂಜುನಾಥ್ ಕಡ್ಕೋಳ್ ಉಗರಕೋಡ್, ಗುರುನಾಥ್ ಬಂಡಿವಡ್ಡರ್ ಹುಲಿಕಟ್ಟಿ, ಕೆಎ ಪಟ್ಟಣಶೆಟ್ಟಿ, ದೇವರ ಶೀಗಿಹಳ್ಳಿ, ಬಿಎಫ್ ತಳವಾರ್ ಅಬರಾದಿ, ಸಂಜೀವ್ ಭೂಮನ್ನವರ್ ಅಂಬಡಗಟ್ಟಿ, ಹಂಚಿನಮನಿ ಕಾದ್ರೊಳ್ಳಿ, ಲೋಕೇಶ್ ಉಳ್ಳಿಗೇರಿ ಹುಣಶಿಕಟ್ಟಿ, ಮಹಂತೇಶ್ ತಡ್ಕೋಡ್ ಕೋದಾನ್ಪುರ್, ಎಂಎಲ್ ಮಕಾಂದಾರ್ ಹಿರೇನಂದಿಹಳ್ಳಿ, ನಿರಂಜನ್ ಶಿವನೂರು ಇವರೆಲ್ಲರೂ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಎಂಕೆ ನ್ಯೂಸ್, ಚನ್ನಮನೆ ಕಿತ್ತೂರು. ಗ್ರಾಮ ಎಂತೆಂತವ್ರದ್ದು ನೀವು ಪ್ರಮೋಷನ್ ಕೊಟ್ರಿ, ಎಂತೆಂತ ಕಚೇರಿಗಳನ್ನ ಸಾಕಷ್ಟು ಮೂಲಭೂತ ಸೌಕರ್ಯ ಕೊಟ್ರಿ, ಎಂತೆಂತವ್ರಿಗೆ ಏನೇನೋ ಕೊಟ್ರಿ. ಆದ್ರೆ ದುರ್ದೈವ ಅಂದ್ರೆ ತಳಮಟ್ಟದಿಂದ ನಿಮ್ಮ ಕಂದಾಯ ಇಲಾಖೆನ ಇವತ್ತು ಗಟ್ಟಿಮುಟ್ಟಾಗಿ ಇರ್ತಕ್ಕಂಥ ಪಾಯ ಅಂದ್ರೆ ತಪ್ಪಾಗಲಾರ್ದು ಇವರೇ ಗ್ರಾಮ ಲೆಕ್ಕಾಧಿಕಾರಿಗಳು. ಅವ್ರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಕೊಡೋದ್ರಲ್ಲಿ ಎಡುವುದ್ರೇನು ಅನಿಸ್ತಾ ಇದೆ. ಹಲವಾರು ಒಂದ್ ರೀತಿ ಕಂದಾಯ ಸಚಿವರು ಮತ್ತೆ ಕಂದಾಯ ಇಲಾಖೆ ಹೆಸರು ಮಾತ್ರ ಕಂದಾಯ ಇಲಾಖೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ಇಲಾಖೆ ಇದೆ ರಾಜ್ಯ ಸರ್ಕಾರದಲ್ಲಿ. ಆದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಸಹ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ರಾಜ್ಯದಂತೆ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಕ್ತ ಸೌಲಭ್ಯ ಇಲ್ಲ. ವಿಶೇಷವಾಗಿ ಅವರ ಸಮಸ್ಯೆಗಳು ಹೇಳ್ಬೇಕಾದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಮನಗಂಡಿರುವಂತೆ ಇವತ್ತುವರೆಗೂ ಸಹ ಅವ್ರಿಗೆ ಪ್ರತ್ಯೇಕ ಕಚೇರಿ ಇಲ್ಲ. ಎಲ್ಲೋ ಒಂದು ಮೂಲೆಗಿರುತ್ತೆ, ಎಲ್ಲೋ ಯಾವುದೋ ಕಟ್ಟಡ ಇರುತ್ತೆ, ಅಲ್ಲೆಲ್ಲೋ ಪಾಪ ಇದು ಮಾಡ್ಕೊಂಡು ಏನೋ ಬರೆದ್ಬಿಟ್ಟು ಹೋಗ್ತಾರೆ. ಮತ್ತೆ ಸೆಕೆಂಡು, ಅವ್ರಿಗೆ ಕಾಲಕ್ಕೆ ತಕ್ಕಂತೆ ಪದೋನ್ನತಿ ಇಲ್ಲ, ಅವರ ಸೇವೆಗೆ ತಕ್ಕಂತೆ. ಆಯ್ತಾ? ಮತ್ತೆ ಈ ಪ್ರವಾಹ ಮತ್ತೆ ಕ್ಲಿಷ್ಟ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ, ಸೂಕ್ತ ವೆಹಿಕಲ್ಗಳಿಲ್ಲ. ಆಯ್ತಾ? ಮತ್ತೆ ಏನಾದ್ರು ಹಲ್ಲೆಗಿಲ್ಲ ಅಂದ್ರೆ ಸಾಕಷ್ಟು ಹಲ್ಲೆಗಳಾಗಿದ್ದಾವೆ, ಹೇಳ್ಬಾರ್ದು. ಗ್ರಾಮ ಲೆಕ್ಕಾಧಿಕಾರಿಗಳ ಸಾಕಷ್ಟು ಹಲ್ಲೆಗಳಾಗಿದ್ದಾವೆ. ದಿನನಿತ್ಯ ಬೈಗಳಾಗಂತೂ ಕಾಮನ್, ಅವ್ರಿಗೆ ಬಯಸ್ಕೊಳ್ಳೋದಂತೂ ಇಂಥ ಸಂದರ್ಭದಲ್ಲಿ ಜೊತೆಗೆ ಜನಪ್ರತಿನಿಧಿಗಳ ಟಾರ್ಚರ್ ಮತ್ತೆ ಅಧಿಕಾರಿಗಳ ಟಾರ್ಚರ್ ಇವಿಷ್ಟಿರ್ತವೆ. ಇದಾಗಿಯೂ ಸಹ ಇವರು ಅವಕ್ಕೆಲ್ಲ ಸವಾಲೊಡ್ಡಿ ಪಾಪ ಕೆಲಸ ಮಾಡ್ತಾರೆ. ಆದಾಗ್ಯೂ ಸಹ ಹೋದ ವರ್ಷನೂ ಇದು ಮಾಡಿದ್ರು, ಹೋದ ವರ್ಷ ಅದೇನು ಯಾಕೋ ವಾಪಸ್ ತಗೊಂಡ್ರು ಗೊತ್ತಿಲ್ಲ. ಇವರು ಹೋದ ವರ್ಷನೂ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ರು, ಪಾಪ ಇದು ಮಾಡಿದ್ರು. ಹಾಗಾಗಿ ಇದ್ರ ಬಗ್ಗೆ ಯಾಕೆ ವಿಶೇಷವಾಗಿ ಕಂದಾಯ ಇಲಾಖೆ ಸಚಿವರು ಗೊತ್ತಾಗ್ತಿಲ್ಲ ಒಂದು ಪತ್ರಕರ್ತಾಗಿ. ಹಾಗಾಗಿ ನಾನ್ ಮನವಿ ಮಾಡ್ಕೊಳ್ಳೋದು, ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಿಮ್ಮ ಇಲಾಖೆದು. ಏನಾರ ಆದ್ರೆ ಯಾರು ಜವಾಬ್ದಾರಿ? ಹಾಗಾಗಿ ಕಂದಾಯ ಇಲಾಖೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ, ಒಂದ್ ರೀತಿ ಅವರ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಏನ್ ಸಮಸ್ಯೆ ನಿಮ್ಗೆ ಸ್ವಾಮಿ, ದಯವಿಟ್ಟು ಇದನ್ನ ಇದು ಮಾಡ್ಬೇಕು. ಈಗ ಕೆಲವೇ ದಿನಗಳಲ್ಲಿ ಬಜೆಟ್ ಬರುತ್ತೆ, ರಾಜ್ಯ ಸರ್ಕಾರದ ಬಜೆಟ್. ದಯವಿಟ್ಟು ಯಾರಾದ್ರೂ ಪುಣ್ಯಾತ್ಮರು, ಸಾಕಷ್ಟು ಜನಪ್ರತಿನಿಧಿಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ದಿನ ಎಲ್ಲಿ ತಗೋತೀರಾ, ಅವಕ್ಕೆ ಇವಕ್ಕೆ ಪರ್ಸನಲ್ ಆಗಿ ನಿಮ್ಗೆ ಏನಾದ್ರು ಅಲ್ಪ ಸ್ವಲ್ಪ ಮಾನವೀಯತೆ ಇದ್ರೆ, ಇವ್ರ ಮೇಲೆ ಸ್ವಲ್ಪ ಗೌರವ ಇದ್ರೆ, ಯಾರಾದ್ರೂ ಒಂದು ಏನೋ ಬಜೆಟ್ ಅಲ್ಲಿ ಸೇರಿಸಿ ಇವ್ರದ್ದು ಸಹ. ಮತ್ತೆ ಅಧಿವೇಶನದಲ್ಲಿ ಇವ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಕ್ಕಂಥ ಸಂಕಲ್ಪ ಇರ್ತಕ್ಕಂಥ ಒಂದ್ ರೀತಿ ಜನಪ್ರತಿನಿಧಿಗಳು ಬೇಕಾಗಿದೆ. ಆಯ್ತಾ? ಯಾರು ಇಲ್ಲ, ದುರ್ದೈವ. ಹಾಗಾಗಿ ನಾವು ಸಹ ಇವತ್ತು ನೋಡಿ, ಇವಾಗ ಕಿತ್ತೂರು ಬಂದಿದ್ದೀವಿ, ನಾಳೆ ಖಾನಾಪುರ ಮತ್ತೆ ಬೆಳಗಾವಿಗೆಲ್ಲ ಹೋಗ್ತಾ ಇದೀವಿ. ದಯವಿಟ್ಟು ಇನ್ಮೇಲಾದ್ರೂ ಸಹ ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಸಚಿವರುಗಳು, ಮಾನ್ಯ ಕಂದಾಯ ಇಲಾಖೆ ಬೈರೇಗೌಡರು ಗೊತ್ತಾಯ್ತಾ, ವಿಶೇಷವಾಗಿ ದಯವಿಟ್ಟು ಮನ್ಸು ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ, ಸೂಕ್ತ ಕಟ್ಟಡ ಕೊಡಿ, ಅವ್ರಿಗೆ ಏನೇನು ಅಗತ್ಯ ಸೌಲಭ್ಯಗಳಿದಾವೆ ಕೊಡಿ. ಮತ್ತೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ತಪ್ಪಿಸ್ಬಿಟ್ಟಿದ್ದೀರಾ. ಆಯ್ತಾ? ಇಂಥವೆಲ್ಲ ಇದು ಮಾಡಿ ದಯವಿಟ್ಟು ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ನಾನು ಸಹ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ಇವರ ಹೋರಾಟಕ್ಕೆ ನಾನು ಸಹ ಬೆಂಬಲ ಕೊಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ವಿಶೇಷವಾಗಿ ತಾವು ಸಹ ಹಲವಾರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿ ಪ್ರತಿಭಟನೆ ಮಾಡ್ತಿದ್ದ.
ಏನು ಸಮಸ್ಯೆ ಬಗೆಹರಿಸಿದೆಯೋ ಮೊದಲು ವರ್ಷಕ್ಕೂ? ಸರ್, ಕರ್ನಾಟಕ ರಾಜ್ಯ ಗ್ರಾಮ ಬೆಳೆಗಾರಗಳ ಕೇಂದ್ರ ಸಂಘ ಬೆಂಗಳೂರು ದಿನಾಂಕ 22/9/2024 ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಸಭೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆ ಕುರಿತು, ಮುಷ್ಕರದ ಕುರಿತು ಯಾವ ರೀತಿಯಾಗಿ ನಾವು ಕಾರ್ಯರೂಪಕ್ಕೆ ಬರಬೇಕೆಂದು ನಿರ್ಧಾರ ಮಾಡಿ ದಿನಾಂಕ 26/9/2024 ಎಲ್ಲ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಿದೆವು. ಸರ್ಕಾರ ನಮಗೇನು ಇದು ಕರೆದು 3/10/2024 ನಮಗೆ ಕೆಲವೊಂದು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಲಿಲ್ಲ. ಆದರೆ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳಿ, ರೈತರಿಗೆ ತೊಂದರೆ ಆಗುತ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ, ನೀವು ಮುಷ್ಕರವನ್ನು ಮಾಡುವುದರಿಂದ ಬರುವ ದಿನಮಾನಗಳಲ್ಲಿ ತಮ್ಮ ಎಲ್ಲ ಭರವಸೆಗಳನ್ನು ಈಡೇರುತ್ತೇವೆ ಎಂದು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ ಪ್ರಕಾರ ನಾವು ರೈತರಿಗೆ ತೊಂದರೆ ಆಗಬಾರದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅವತ್ತು ನಾವು ಆ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡೆವು. ಆದರೆ ಅವರು ಹೇಳಿದಂತಹ ಭರವಸೆಗಳನ್ನು ಇದುವರೆಗೂ ಅಂದರೆ ಸುಮಾರು 4 ತಿಂಗಳಾದರೂ ಸಹಿತ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ. ಸುಮ್ಮನೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳುತ್ತಾರೆ, ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಲ್ಯಾಪ್ಟಾಪ್ಗಳನ್ನು ಕೊಟ್ಟಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಇದಾದ ನಂತರ ಪ್ರತಿಭಟನೆ ಮಾಡಿದ ನಂತರವೂ ಸಹಿತ ಕೆಲಸದ ಒತ್ತಡ ಹೆಚ್ಚಾಗಿದೆ ವಿನಃ ಸರ್ ಕಡಿಮೆ ಆಗಿಲ್ಲ. ಏಕಕಾಲಕ್ಕೆ 5 ಮೊಬೈಲ್ ತಂತ್ರಾಂಶಗಳನ್ನು ಅಳವಡಿಸಿ ನಮಗೆ ಪ್ರಗತಿಯನ್ನು ಕೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯು ಏಕಕಾಲಕ್ಕೆ ಒಂದೇ ಕೆಲಸವನ್ನು ಮಾಡಬಹುದು. ಅದೇ ರೀತಿಯಾಗಿ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಾದಂತಹ ಮೊಬೈಲನ್ನು ಕೊಟ್ಟಿಲ್ಲ, ಸಿಮ್ ಕೊಟ್ಟಿಲ್ಲ, ಡಾಟಾ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಅದು ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಾವೇ ಹಾಕಿಕೊಂಡು ಸರ್ಕಾರದ ಕೆಲಸವನ್ನು ಅವ್ರು ನೀಡದೇ ಇದ್ರೂ ನಾವು ಮಾಡ್ತಾ ಇದ್ದೀವಿ, ರೈತರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಸುಮಾರು ನಮ್ಮ ಮೊಬೈಲ್ನಲ್ಲಿ ಸರ್ಕಾರದ ಆ್ಯಪ್ಗಳೇ 22 ಆ್ಯಪ್ಗಳಿದೆ ಸರ್. ಅದನ್ನು ಸಹಿತ ನಮ್ಮ ಸ್ವಂತ ಮೊಬೈಲ್ನಲ್ಲೇ ನಾವು ಮಾಡ್ತಾ ಇದ್ದೀವಿ ಸರ್. ಹಾಗೂ ಮಹಿಳಾ ಸಿಬ್ಬಂದಿ ಗ್ರಾಮ ಆಡಳಿತಾಧಿಕಾರಿಗಳು ಇದ್ದಾರೆ ಸರ್. ಅವರು ಗ್ರಾಮಗಳಲ್ಲಿ ಹೋದಾಗ ಶೌಚಾಲಯಕ್ಕೆ ಎಲ್ಲಿ ಹೋಗುತ್ತೆ ಸರ್, ಅದು ಮಹಿಳೆಯರಿಗೆ ತುಂಬ ಒಂದು ತೊಂದರೆ ಆಗುತ್ತದೆ. ಪುರುಷರು ಹೇಗೆ ಕೆಲಸವನ್ನು ನಿಭಾಯಿಸ್ತಾರೆ, ಬಟ್ ಮಹಿಳಾ ಸಿಬ್ಬಂದಿಗಳಿಗೆ ಅದೊಂದು ತೊಂದರೆ ಆಗ್ತಾಯಿದೆ ಸರ್. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳು ಈಡೇರಿದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು 2ನೇ ತಿಂಗಳಲ್ಲಿ ನಾವು ಸುಮಾರು 4 ದಿನಗಳಾಯಿತು ಸರ್. 10ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಬಂದಿರುವುದಿಲ್ಲ ಸರ್. ಆದ ಕಾರಣವನ್ನು ಪ್ರತಿಭಟನೆಯನ್ನು ಮುಂದುವರಿಸಬೇಕಂತ ಮಾಡ್ತಾ ಇದ್ದೀವಿ ಸರ್. ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು. ನಮಸ್ತೆ ಮೇಡಮ್, ಏನೇನು ಸಮಸ್ಯೆ ಇದೆ? ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ನಾವು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಈ ಹಂತದ ಮುಷ್ಕರವನ್ನು ಯಾಕೆ ಕೈಗೊಂಡಿದ್ದೀವಿ ಅಂದರೆ, 1ನೇ ಹಂತದ ಮುಷ್ಕರದೊಳಗೆ ಕೆಲವೊಂದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ. ಅವರು ಕೇವಲ ಭರವಸೆಯನ್ನು ಮಾತ್ರ ಕೊಟ್ಟರು, ಆದರೆ ಯಾವುದೇ ಬೇಡಿಕೆಗಳು ಈಡೇರದ ಕಾರಣ ಈ ರಾಜ್ಯಾದ್ಯಂತ ನಾವು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಈ 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಅಂದರೆ ನಮಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಅಂದರೆ ನಮ್ಮದೇ ಆದ ನಾವು ಪರ್ಸ್ನಲ್ಲಾಗಿ ಇಲ್ಲಿ ಕೇಳ್ತಾ ಇಲ್ಲ, ನಮ್ಮದೇ ಆದ ಕೆಲವೊಂದು ಸೌಕರ್ಯಗಳನ್ನು, ರೈತರ ಕೆಲಸಗಳನ್ನು ಮಾಡೋಕ್ಕೆ ನಮಗೊಂದು ಈಗ ಹಳ್ಳಿಗೆ ಹೋಗಂತಾರೆ, ಅಲ್ಲಿ ಒಂದು ಕುಂದ್ರಾಕ ನಮಗೊಂದು ಚೌಡಿ ಇರೋಂಗಿಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ. ಹಾಗೆ ಗುಡಿ, ಗುಂಡಾರ, ಕೆರೆ, ಗೌಡ್ರ ಕಟ್ಟೆ, ಆ ಕಟ್ಟೆ, ಈ ಥರ ಕುಂತು ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ. ಬರೀ ಪರ್ಸೆಂಟೇಜ್ ಕೇಳ್ತಾರೆ. ಬರೀ ಸೂಟಿ ಇರಲಿ, ರಜೆ ಇರಲಿ, ರಜಾ ದಿನಗಳಲ್ಲಿಯೂ ಇಷ್ಟು ಪರ್ಸೆಂಟ್ ಆಗಬೇಕು, ಇಷ್ಟು ಪರ್ಸೆಂಟ್ ಆಗಬೇಕು, ಬರೀ ಪರ್ಸೆಂಟೇಜ್ ಕೇಳುವ ಈ ದಿನಗಳಲ್ಲಿ, ರಜಾ ದಿನಗಳಲ್ಲಿ ನಾವು ಫ್ಯಾಮಿಲಿ ಕೂಡ ಇರೋಕ್ಕಾಗ್ತಾ ಇಲ್ಲ. ಮತ್ತು ಆದರೂ ಕೂಡ ಹಳ್ಳಿಗೆ ಹೋಗಿ ಪರ್ಸೆಂಟೇಜ್ ಸಲುವಾಗಿ ನಾವು ಕೆಲಸವನ್ನು ಮಾಡ್ತಾನೆ ಬಂದಿದ್ದೇವೆ. ಆದ್ದರಿಂದ ನಮ್ಮದೇ ಆದ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಾವು ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ತೀವಿ ಅಂತ ಈ ಕೆಲವೊಂದು ಮೂಲಭೂತ ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ ಸರ್. ಹೇಳಿ ಸರ್, ಏನೇನು ಸಮಸ್ಯೆ? ನಮಸ್ಕಾರ. ನಾವು 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ ಸರ್. ಗ್ರಾಮ ಆಡಳಿತಾಧಿಕಾರಿಗಳು ಸದ್ಯದ ಮಟ್ಟಿಗೆ ಗ್ರಾಮ ಮಟ್ಟದಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ರೂ ಕೂಡ ನಮಗೆ ಸರಿಯಾದ ಸೂಕ್ತ ಕಂಪ್ಯೂಟರ್ ಕರ್ಣಗಳು ಇಲ್ಲ, ಕಚೇರಿಗಳಿಲ್ಲ. ಮತ್ತು ನಾವು ಯಾವುದಾದ್ರೂ ಗುಡಿ, ಗುಂಡಾಂತರ ಮತ್ತು ಕಟ್ಟೆಗಳ ಮೇಲೆ ಕೂತ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸರ್. ಹಾಗಾಗಿ ನಮಗೆ ಸೂಕ್ತವಾದ ಕಚೇರಿಗಳನ್ನು ಕೊಟ್ಟಿಲ್ಲ, ಕಟ್ಟಡಗಳು ಕೂಡ ಇಲ್ಲ ಸರ್ ನಮಗೆ ಸರ್ಕಾರದಿಂದ. ಒಂದ್ಸಲ ಪ್ರತಿಭಟನೆ ಮಾಡಿದ್ರಲ್ಲ? ಹ್ಞೂ ಸರ್. ಏನಾದ್ರು ಸ್ವಲ್ಪ ಏನಾದ್ರು ಬಗೆಹರಿದು? ಏನೂ ಇಲ್ಲ ಸರ್. ಸ್ವಲ್ಪ ನಮಗೆ ಭರವಸೆಯನ್ನಷ್ಟೇ ಕೊಟ್ಟಿದ್ದಾರೆ, ಆದರೆ ಲಿಖಿತ ಮುಖದಲ್ಲಿ ಯಾವುದೇ ರೀತಿಯ ಆದೇಶಗಳನ್ನು ಬಂದಿಲ್ಲ. ಓಕೆ. ಆಮೇಲೆ ಸರ್, ನಮಗೆ 2ನೇ ಹಂತದ ಮುಷ್ಕರವನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರು ಮೊದಲನೇ ಹಂತದ ನಾವು ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಲ್ಲ ಸರ್, ಅದರಲ್ಲಿ ನಮ್ಗೆ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಟ್ಟಿದ್ದನ್ನು ಅಧಿವೇಶನದಲ್ಲೆಲ್ಲ ಮಾಡಿದ್ರಲ್ಲ, ಏನಾದ್ರು ಬಗೆಹರಿಸ? ಇಲ್ಲ ಸರ್, ಯಾವುದೂ ಬಗೆಹರಿದಿಲ್ಲ ಸರ್. ಆಮೇಲೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಹಲವಾರು ಆ್ಯಪ್ಗಳನ್ನು ಮಾಡಿಬಿಟ್ಟು ಓನ್ಲಿ ಪರ್ಸೆಂಟೇಜ್ ಕೇಳ್ತಾರೆ ಸರ್, ಪ್ರಗತಿ ಪರಿಶೀಲನೆ ಕೇಳ್ತಾರೆ. ಆಮೇಲೆ ನಮಗೆ ರಜೆ ದಿನಗಳಲ್ಲೂ ಕೂಡ ಕೆಲಸಗಳನ್ನು ತಗೊಳ್ತಾರೆ. ನಾವು ಗ್ರಾಮ ಆಡಳಿತಾಧಿಕಾರಿಗಳು ಸರ್ ತುರ್ತು ಪರಿಸ್ಥಿತಿಗಳಲ್ಲೂ ಕೂಡ ನಾವು ಹಗಲು ರಾತ್ರಿ ಕೆಲಸಗಳನ್ನು ಮಾಡ್ತೇವೆ ಸರ್. ನಮಗೆ ಆದಂಥ ಯಾವುದೇ ರೀತಿಯ ಸೌಲಭ್ಯಗಳು ಕೂಡ ಇಲ್ಲ ಸರ್. ಸ್ವಂತ ಮೊಬೈಲನ್ನು ನಾವೇ ಸ್ವತಃ ನಮ್ಮ ಸ್ವಂತ ಇದರಲ್ಲಿ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದೇವೆ ಸರ್. ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ
ಭರವಸೆಗಳು ಮಾತ್ರ ಬರ್ತಾ ಇದ್ದಾವೆ. ಲಿಖಿತ ಮುಖಾಂತರ ಯಾವ ಆದೇಶಗಳನ್ನು ಕೂಡ ಮಾಡಿಲ್ಲ, ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಅವರಿಗೆ ಸೂಕ್ತವಾದ ಸರ್ಕಾರಿ ಕಟ್ಟಡಗಳನ್ನು ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಆಮೇಲೆ ಒಂದು ಕಚೇರಿಗೆ ವಿವಿಧ ಇಲಾಖೆಗಳಿಗೆ ಯಾವ ರೀತಿಯಾಗಿ ತಾವು ಪ್ರಗತಿಯನ್ನು ಕೊಟ್ಟಿದ್ದೀರೋ ಆ ರೀತಿಯಲ್ಲಿ ನಮ್ಮ ಕಂದಾಯ ಇಲಾಖೆಯ ಮೂಲ ಆಧಾರ ಆದಂಥ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ.